ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬೇಗೂರಿಂದ ಬರುವಂತಹ ಒಂದು ಸಬ್ ರಸ್ತೆ, ಏನು ಬೇಗೂರು ಊಟಿ ರಸ್ತೆ ಇದೆಯಲ್ಲ, ಆ ಒಂದು ಬೇಗೂರಿಂದ ಬರುವಂಥ ಒಂದು ಸಬ್ ರಸ್ತೆ. ಇದು ವಿಲೇಜಿಂದ ಬರುವಂತಹ ರಸ್ತೆ. ಒಂದು 10 ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಸೊ ಈ ರಸ್ತೆ ಬಂದು ಕಂಟಿನ್ಯೂ ಆಗುತ್ತಿದ್ದು ಟಾರ್ ರಸ್ತೆಗೆ ಎರಡನೇ ಲ್ಯಾಂಡು ಮಾರಾಟಕ್ಕಿರುವಂಥದ್ದು, ಸೆಕೆಂಡ್ ಲ್ಯಾಂಡ್. ಈ ಟಾರ್ ರೋಡಿಂದ ಒಂದು 5 ಮೀಟ್ರ್ ಅಷ್ಟೇ ಈ ಲ್ಯಾಂಡ್ ಶುರು ಆಗೋದು. ಇಲ್ಲಿಂದ ಶುರು ಆಗುತ್ತೆ ಟಾರ್ ರಸ್ತೆಗೂ ಈ ಫೆನ್ಸಿಂಗ್ ಸ್ಟಾರ್ಟ್ ಆಗೋರ್ಗೂ ಒಂದು 5 ಮೀಟ್ರ್ ಇದೆ ಅಷ್ಟೇ. ಇದು ಮಾರಾಟಕ್ಕಿರುವಂತಹ ಒಂದು 6 ಎಕರೆ ಜನರಲ್ ಪ್ರಾಪರ್ಟಿ. ಈ 6 ಎಕರೆ ಪ್ರಾಪರ್ಟಿಯಲ್ಲಿ ಒಂದು ಸೈಡು ಟಿಕ್ಸ್ ಹಾಕಿದ್ದಾರೆ. ಈ ಪ್ರಾಪರ್ಟಿ ನಾರ್ತ್ ಫೇಸಲ್ಲಿದೆ. ಇದು ಸರ್ಕಾರಿ ರಸ್ತೆ. ಇದು ಟಾರ್ ರೋಡಿಂದ ಎರಡನೇ ಲ್ಯಾಂಡು, ಜೊತೆಗೆ ಒಂದು 5 ಮೀಟ್ರ್ ಅಷ್ಟೆ. ಇಲ್ಲಿ ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ, ಸೀಟ್ ಮನೆ. ಇದು ಗುಂಡಲಪೇಟೆ ಸಿಟಿಯಿಂದ ಬಂದರೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ, 12 ಕಿಲೋಮೀಟ್ರ್ ಆಗುತ್ತೆ. ಬೇಗೂರಿಂದ ಬಂದರೆ 10 ಕಿಲೋಮೀಟ್ರ್ ಆಗುತ್ತೆ. ಇದು ಕೂಡ ಒಂದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಫ್ರೆಂಡ್ಸ್, ಇದು ನಾರ್ತ್ ಫೇಸಲ್ಲಿ ಮಾಡ್ಕೊಂಡಿದ್ದಾರೆ. ಅದೇ ಟಾರ್ ರೋಡ್. ಅದು ಬೇಕಾದ್ರೆ ಈ ಗೇಟ್ ಬೇಡ ಅಂದರೆ ಈಶಾನ್ಯ ಮೂಲೆಗೆ ನೀವು ಬೇಕಾದ್ರೆ ಗೇಟ್ ಬೇಕಾದ್ರೆ ಹಾಕೊಬೋದು. ಆಗ ಟಾರ್ ರೋಡಿಂದ 5 ಮೀಟ್ರು ಅಷ್ಟೇ ಡಿಸ್ಟೆನ್ಸ್. ಇಲ್ಲಿ ಎಲ್ಲ ಕಡೆ ತೆಂಗಿನ ಸಸಿ ಹಾಕಿದ್ದಾರೆ. ಒಂದು ಸೀಟ್ ಮನೆ ಇದೆ. ಫಲ ಕೊಡುವಂಥ ತೆಂಗಿನ ಮರಗಳು ಒಂದು 10ರಿಂದ 15 ಬರಬಹುದು. ಬಟ್ ಎಲ್ಲ ಕಡೆ ತೆಂಗಿನ ಸಸಿ ಅಂತೂ ಹಾಕಿದ್ದಾರೆ. ಸುಮಾರು ಒಂದು 240 250 ಬರ್ಬೋದು ತೆಂಗಿನ ಸಸಿ. ಬಟ್ ಇದು ಪ್ಲೇನ್ ಲ್ಯಾಂಡ್ ಲೆಕ್ಕದಲ್ಲಿ ಇವರು ವ್ಯಾಪಾರ ಹೇಳ್ತಾ ಇದ್ದಾರೆ. 2 ರನ್ನಿಂಗ್ ಬೋರ್ವೆಲ್ ಇದೆ. ಇದು ಕೂಡ ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ 50 ಕಿಲೋಮೀಟ್ರ್ ಆಗುತ್ತೆ. ಸಾಯಿಲ್ ಬಂದು ರೆಡ್ ಸಾಯಿಲ್. ಇದು ಎಲ್ಲ ಅವರೆಲ್ಲ ಅಳತೆ ಮಾಡಿಸಿ ಅಡ್ಜಸ್ಟ್ ಮಾಡಿ ಕಲ್ಲಲ್ಲಿ ಹಾಕಿದ್ದಾರೆ. ಬೋರಕ್ಸ್ ಇದ್ದಾರೆ, ಒಂದು ವಾಸಕ್ಕೆ ಮನೆ ಇದೆ. ಸೊ ಎಲ್ಲ ಥರ ಸೌಕರ್ಯಗಳು ಚೆನ್ನಾಗಿದೆ. ಲ್ಯಾಂಡ್ ಸ್ಕ್ವೇರ್ ಆಗಿದೆ ಇದು. ಸೊ ಟೋಟಲ್ 6 ಎಕರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.